ಕಲ್ಪತರುನಾಡು ತುಮಕೂರಿನಲ್ಲಿ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಫಸಲು ನೀಡೋ ಹಂತದ ಅಡಿಕೆ ಗಿಡಗಳೇ ಬುಡ ಸಮೇತ ಕಟ್ ಮಾಡಲಾಗಿರುವಂತದ್ದು. 1.5 ಎಕರೆ ತೋಟ ಧ್ವಂಸವಾಗಿ ಹೋಗಿದೆ. ರಾತ್ರೋರಾತ್ರಿ ಅಡಿಕೆ ಮರಗಳನ್ನ ಕಡಿದು ನೆಲಸಮ ಮಾಡಿರುವಂತದ್ದು ಕಿಡಿಗೇಡಿಗಳು. ಈ ಘಟನೆ ನಡೆದಿರುವಂತದ್ದು ಇದಕ್ಕೆ ಅಂತಾನೆ ಫೇಮಸ್ ಆಗಿರುವಂತಹ ಕಲ್ಪತರುನಾಡು ತುಮಕೂರಿನಲ್ಲಿ ಕಿಡಿಗೇಡಿಗಳು ಈ ರೀತಿಯಾಗಿ ಫಸಲಿಗೆ ಬಂದಿದ್ದಂತಹ ಅಡಿಕೆಯನ್ನ ನಾಶಗೊಳಿಸಿದ್ದಾರೆ. ರಾತ್ರೋರಾತ್ರಿ ನಡೆದಿರುವಂತಹ ಘಟನೆ ಇದು. ಅಡಿಕೆ ಮರಗಳನ್ನ ಕಡಿದು ನೆಲಸಮಗೊಳಿಸಿದ್ದಾರೆ. ಜೋಡಿ ಅಚ್ಚಮ್ಮನಹಳ್ಳಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ. ಈ ರೀತಿಯಾಗಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅಲ್ಲಿ ಕಣ್ಣೀರಿನಲ್ಲಿ ಮುಳುಗಿ ಹೋಗಿರುವಂತದ್ದು ಅನ್ನದಾತ. ಕಲ್ಪತರುನಾಡು ತುಮಕೂರಿನಲ್ಲಿ ಕಿಡಿಗೇಡಿಗಳು ಅಟ್ಟಹಾಸ. ಈಗ ಅಡಿಕೆ ಗಿಡಗಳೇ ನಾಶ ಆಗಿದೆ, ಅದಕ್ಕೆ ಬುಡ ಸಮೇತ ಕಟ್ ಮಾಡಿದ್ದಾರೆ. 1.5 ಎಕರೆ ತೋಟ ಕಷ್ಟಪಟ್ಟು ಬೆಳೆದಿರ್ತಾರೆ ಅವರು. ರಾತ್ರೋರಾತ್ರಿ ಅಡಿಕೆ ಮರಗಳನ್ನ ಕಡಿದು ನೆಲಸಮಗೊಳಿಸಿದ್ದಾರೆ. ಜೋಡಿ ಅಚ್ಚಮ್ಮನಹಳ್ಳಿಯಲ್ಲಿ ನಡೆದಿರುವಂತಹ ಈ ರೀತಿಯಾದಂತಹ ಬೆಚ್ಚು ಬೀಳಿಸುವಂತಹ ಘಟನೆ. ಕಷ್ಟಪಟ್ಟು ಸಾಕಿ ಬೆಳೆಸಿದಂತ ಅಡಿಕೆ ತೋಟವನ್ನ ಕ್ಷಣಾರ್ಧದಲ್ಲಿ ನಾಶಗೊಳಿಸಿದ್ದಾರೆ. ದುಷ್ಕರ್ಮಿಗಳ ವಿರುದ್ಧ ಈಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವೈಎನ್ ಹೊಸಕೋಟೆ ಭಾಗದಲ್ಲಿ ತೀವ್ರವಾದಂತಹ ಆತಂಕ ಉಂಟಾಗ್ತಾ ಇದೆ. ಕಲ್ಪತರುನಾಡು ತುಮಕೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ವೈಎನ್ ಹೊಸಕೋಟೆ ಭಾಗದಲ್ಲಿ ಯಾರೇ ರೀತಿಯಾಗಿ ಮಾಡಿದ್ದು, ಯಾವ ಕಾರಣಕ್ಕೆ ಅನ್ನುವಂತ ಪ್ರಶ್ನೆ. ನೋಡಿ, ನಾವು ಗಮನಿಸ್ತಾ ಇದ್ದೀವಿ, ರಾತ್ರಿ ಹೊತ್ತು ಎಲ್ಲರೂ ಮಲಗಿದ್ದಂತ ಸಂದರ್ಭದಲ್ಲಿ ನಡೆದಿರುವಂತ ಏನಂತ ಹೇಳಬೇಕು, ಇದು ದುರ್ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಅಷ್ಟು ಕಷ್ಟಪಟ್ಟು ಅದಕ್ಕೋಸ್ಕರ ನಂಬಿಕೊಂಡು ಅನ್ನದಾತರು ಕಷ್ಟಪಟ್ಟು ಬೆಳೆದಿರ್ತಾರೆ ಈ ಬೆಳೆಯನ್ನ. ಅಡಿಕೆ ಅಂದಾಕ್ಷಣಕ್ಕೆ ಕ್ವಿಂಟಾಲ್ ಅಂತ ಅಂದ್ರೆ ಯಾವ ರೇಟಿಗೆ ಸಿಗುತ್ತೆ ಅನ್ನುವಂಥದ್ದು ಅವರಿಗೆ ಅಷ್ಟೇ. ಅದಕ್ಕೆ ಅಂದ್ರೆ ಅದಕ್ಕೋಸ್ಕರ ನಂಬಿ ಬೆಳೆದಿರ್ತಾರೆ. ಆದ್ರೆ ಈ ರೀತಿಯಾಗಿ ನಾಶ ಆಗಿರೋದ್ರಿಂದ ಸಂಪೂರ್ಣ ಅವರ ಪಟ್ಟಿರುವಂತ ಶ್ರಮ ವ್ಯರ್ಥವಾಗಿ ಹೋಗಿರುತ್ತೆ. ಹೊಟ್ಟೆಗೊಡೆದ ಪಾಪಿಗಳ ವಿರುದ್ಧ ಆಕ್ರೋಶದ ಜ್ವಾಲೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆರೋಪಿಗಳ ಹೆಡೆಮುರಿ ಕಟ್ಟೋದಕ್ಕೆ ಗ್ರಾಮಸ್ಥರು ಪಟ್ಟು ಹಿಡಿತಾ ಇರುವಂತದ್ದು. ವೈಎನ್ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ತೋಟ ನಾಶಪಡಿಸಿರುವಂತಹ ಕಿಡಿಗೇಡಿಗಳಿಗಾಗಿ ಈಗ ಖಾಕಿ ಬಲೆ ಬೀಸಿರುವಂತದ್ದು. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ತೀವ್ರವಾದಂತಹ ಶೋಧವನ್ನು ಆರಂಭ ಮಾಡಿದ್ದಾರೆ ಕಿಡಿಗೇಡಿಗಳಿಗಾಗಿ. 2,500 ಅಡಿಕೆ ಗಿಡ ಬೆಳೆಸ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಅದರಲ್ಲಿ ರಾತ್ರಿ ದುಷ್ಕರ್ಮಿಗಳು 63 ಗಿಡ ಕಡ್ದಿದ್ದಾರೆ. ಎಲ್ಲ ಫಸಲು ಬಂದಿದ್ದಾವೆ. ಈ ಥರ ಮಾಡಿ ನನ್ನ ಅಯ್ಯ ಅನ್ನಿಸಿದ್ದಾರೆ. ನನಗೆ ಯಾರು ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ದಿಕ್ಕು ತೋರಿಸಿದ್ದು ನಿಮ್ಮ ಕಡೆಯಿಂದ SP ಗೆ IG ಗೆ ಅವ್ರಿಗೂ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸುತ್ತೆ. 2,500 ಅಡಿಕೆ ಗಿಡ ಬೆಳೆಸ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಅದರಲ್ಲಿ ರಾತ್ರಿ ದುಷ್ಕರ್ಮಿಗಳು 63 ಗಿಡ ಕಡ್ದಿದ್ದಾರೆ. ಎಲ್ಲ ಫಸಲು ಬಂದಿದ್ದಾವೆ. ಈ ಥರ ಮಾಡಿ ನನ್ನ ಅಯ್ಯ ಅನ್ನಿಸಿದ್ದಾರೆ. ನನಗೆ ಯಾರು ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ದಿಕ್ಕು ತೋರಿಸಿದ್ದು ನಿಮ್ಮ ಕಡೆಯಿಂದ SP ಗೆ IG ಗೆ ಅವ್ರಿಗೂ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿ. ಇದು ಆ ಬೆಳೆಯನ್ನ ನಂಬ್ಕೊಂಡಿದ್ದಂತಹ ರೈತರು ಅಯ್ಯೋ ಅನ್ನಿಸ್ತಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಅದನ್ನೇ ನಂಬ್ಕೊಂಡು, ಅವರನ್ನ ನಂಬ್ಕೊಂಡು, ಆ ಬೆಳೆಯನ್ನ ನಂಬ್ಕೊಂಡು, ಅದರಿಂದ ಬರುವಂತ ಆದಾಯವನ್ನ ನಂಬ್ಕೊಂಡಿರುವಂತಹ ಮನೆಯವರು ಎಲ್ಲರಿಗೂ ಕಣ್ಣೀರನ್ನ ತರಿಸುವಂತಹ ಕೆಲಸ ಇದು. ಯಾಕೆ ಈ ರೀತಿಯಾಗಿ ಮಾಡಿದ್ರು ಈ ಕಿಡಿಗೇಡಿಗಳು? ಇದರಿಂದ ಏನ್ ಸಿಕ್ತು ಅವ್ರಿಗೆ? ಅಥವಾ ಏನು ಬೆಳೆದಿರುವಂತ ಅಡಿಕೆಯನ್ನ ಏನೋ ಅವರು ಒಂದ್ ಕಡೆ ಇಟ್ಟಿದ್ದಾಗ ಅದನ್ನ ಕದ್ಕೊಂಡು ಹೋಗಿದ್ದಿದ್ರೆ 3 ಕಾಸಾದ್ರೂ ಸಿಕ್ತಿತ್ತು. ಆದ್ರೆ ಹೀಗ್ ಮಾಡಿರೋದ್ರಿಂದ ಅವ್ರಿಗೆ ಏನ್ ಲಾಭ ಸಿಕ್ತು? ಜೊತೆಗೆ ಕಡ್ದು ಹಾಕಿರೋದ್ರಿಂದ ಇವರ ಲಾಭವು ವ್ಯರ್ಥವಾಗಿದೆ, ನಷ್ಟ ಆಗಿದೆ ಅವರಿಗೆ. ಘಟನಾ ಸ್ಥಳಕ್ಕೀಗ ಪೊಲೀಸರು ಭೇಟಿ ನೀಡಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಯಾರು ಈ ಕಿಡಿಗೇಡಿಗಳು, ಯಾವೊಂದು ಉದ್ದೇಶದಿಂದ ಈ ರೀತಿಯಾಗಿ ಮಾಡಿದ್ರು, ಈ ರೀತಿಯಾಗಿ ಹುಡುಕಾಟ ನಡೆಸ್ತಾ ಇರುವಂತದ್ದು. ಇನ್ನು ಸ್ವತಃ ಅವರು ಆ ರೈತರು ಬೆಳೆದಿರುವಂತವ್ರು ಅವ್ರಿಗೆ ಗೊತ್ತಿಲ್ಲ ಯಾವ ರೀತಿಯಾಗಿ ಮಾಡಿದ್ದು, ಯಾಕೆ ಮಾಡಿದ್ರು ಏನು ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಗೊಂದಲ ಜೊತೆಗೆ ಆತಂಕ ಮನೆ ಮಾಡಿದೆ ಅವರಲ್ಲಿ. ಈಗ ಅಲ್ಲಿ ಅಕ್ಕಪಕ್ಕದಲ್ಲಿ ಬೇರೆ ಬೆಳೆಗಳನ್ನ ನಂಬ್ಕೊಂಡಿರುವಂತಹ ರೈತರು ಕೂಡ ಯಾವ ಟೈಮಲ್ಲಿ ನಮ್ಮ ವಿಚಾರಕ್ಕೆ ಬರ್ತಾರೋ, ನಮ್ಮ ಹೊಲದಲ್ಲಿರುವಂತ ಯಾವ ಬೆಳೆಯನ್ನ ಯಾವ ಟೈಮಲ್ಲಿ ನಾಶ ಮಾಡ್ತಾರೋ ಅನ್ನುವಂತ ಆತಂಕದಲ್ಲಿ ಇರ್ತಾರೆ. ಈಗ ಅಚ್ಚಮ್ಮನಹಳ್ಳಿಯಲ್ಲಿ ಇರುವಂತಹ ಇನ್ನೂ ಉಳಿದಂತ ರೈತರು ಈಗ ಆತಂಕವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಯಾರು ಅಂತೂ ಅನ್ಸದ್ದು ಗೊತ್ತಿಲ್ಲ ಈ ರೈತರಿಗೆ. ಏನು ಈ ವ್ಯಕ್ತಿ ಇದಾರಲ್ಲ, ಇವ್ರಿಗೆ ಯಾರಾದ್ರೂ ಆಗದೆ ಇರೋವಂಥವ್ರು ಈಗ ಮಾಡಿದ್ರ ಅವ್ರಿಗೆ ಗೊತ್ತಾಗ್ತಾ ಇಲ್ಲ.
ಅವ್ರ ಮುಖ ನೋಡಿದ್ರೆ ಹಾಗೆ ಕಾಣಿಸ್ತಾನೂ ಇಲ್ಲ. ಯಾಕೆ ಈ ರೀತಿಯಾಗಿ ಮಾಡಬೇಕು? ಅದರಿಂದ ಏನ್ ಸಿಕ್ತು ಇಂಥವರಿಗೆ? ಪೊಲೀಸರು ಉತ್ತರ ಕೊಡ್ಬೇಕಾಗುತ್ತೆ. ಅಂದ್ರೆ ಈ ಬಗ್ಗೆ ಸಂಪೂರ್ಣವಾಗಿ ಯಾರು ಅಂತ ಕಂಡು ಹಿಡಿದ ನಂತರದಲ್ಲೇ ಗೊತ್ತಾಗ್ಬೇಕಾಗುತ್ತೆ. ಇನ್ನು ಮತ್ತಷ್ಟು ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಎಸ್ ಮಹೇಶ್, ಈಗ ಅವ್ರು ಹೇಳ್ತಾರೆ ರೈತರು ಕಣ್ಣೀರಿಡಿಸ್ತಾ ಇದ್ದಾರೆ, ನಮ್ಗೆ ಯಾಕೆ ಈ ರೀತಿಯಾಗಿ ಮಾಡಿದ್ರು, ಯಾರು ಅಂತಾನೂ ಗೊತ್ತಿಲ್ಲ ಅಂತ. ಯಾರು ಅಂತ ಏನಾದ್ರೂ ಗೊತ್ತಾಗ್ತಾ ಇದೆಯಾ ಅಂತ? ಎಸ್ ಗಾಯತ್ರಿ, ಈ ಒಂದು ತುಮಕೂರಲ್ಲ ಒಂದು ಕಲ್ಪತರು ನಾಡು ತುಮಕೂರಿನಲ್ಲಿ ಈ ಒಂದು ಅಡಿಕೆ ಮರಗಳನ್ನ, ಅಡಿಕೆ ಸಸಿಗಳನ್ನ ಕಡಿಯುವಂತ ಪ್ರವೃತ್ತಿ ಇತ್ತೀಚೆಗೆ ಜಾಸ್ತಿ ಆಗಿರ್ತಕ್ಕಂಥದ್ದು. ಏನು ಅಂದ್ರೆ ಒಬ್ಬನ ಮೇಲೆ ಯಾರ ಮೇಲೆ ಸೇಡ್ ಇರುತ್ತೆ ಆತನ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಈ ರೀತಿಯ ಕುಕೃತ್ಯಗಳನ್ನ ಕೆಲ ಕಿಡಿಗೇಡಿಗಳು ಈ ತರನ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಈಗ ಏನು ಪಾವಗಡ ತಾಲೂಕಲ್ಲೂ ಕೂಡ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಏನು ಕೃಷ್ಣಪ್ಪ ಎಂಬುವರ ಜಮೀನಲ್ಲಿ ಈ ಒಂದು 60ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನ ಏನು ಕಡ್ದಾಕಿದ್ದಾರೆ. ಯಾಕಂದ್ರೆ ಅವೆಲ್ಲವೂ ಕೂಡ ಫಸಲಿಗೆ ಬಂದಿರುವಂತಹ ಸಸಿಗಳೇ ಆಗಿದ್ದಾವೆ. ಅವೆಲ್ಲವನ್ನು ಕೂಡ ಈಗ ಕಡ್ದಾಕಿರೋದ್ರಿಂದ ಈಗ ಆ ರೈತ ಏನು ಕೃಷ್ಣಪ್ಪ ಎಂಬ ರೈತ ಬಹಳ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ಎದುರಾಗಿದೆ. ಆತನಲ್ಲಿ ಇರ್ತಕ್ಕಂಥ ಕೇವಲ 1.5 ಎಕರೆ ಮಾತ್ರ ಜಮೀನಿತ್ತು. ಆ ಒಂದು ಜಮೀನಲ್ಲಿ ಈಗ ಏನು ಎಲ್ಲವನ್ನು ಕೂಡ ಅಂದ್ರೆ ಬಹುತೇಕ ಮರಗಳನ್ನೆಲ್ಲವನ್ನು ಕೂಡ ಕಡ್ದಾಕಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗ ಜೀವನೋಪಾಯಕ್ಕೆ ಬಹಳ ಕಷ್ಟ ಆಗಿದೆ ಅಂತ ಹೇಳಿ ಆತ ಕಣ್ಣೀರ್ ಹಾಕ್ತಾ ಇದ್ದಾನೆ. ಇನ್ನಾದ್ರೂ ಕೂಡ ಪೊಲೀಸರು ಕೂಡ ಈಗ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಕಿಡಿಗೇಡಿಗಳನ್ನ ಪತ್ತೆ ಹಚ್ಚುವ ಒಂದು ಕಾರ್ಯದಲ್ಲೂ ಕೂಡ ಮುಂದಾಗಿದ್ದಾರೆ. ಈ ಒಂದು ಇಂಥ ಒಂದು ಕುಕೃತ್ಯಗಳಿಗೆ ಜಿಲ್ಲಾಡಳಿತ ಕೂಡ ಇದಕ್ಕೆ ಮನಸ್ಸು ಮಾಡಿ ಕಡಿವಾಣ ಹಾಕ್ಬೇಕಾಗಿದೆ. ಯಾಕಂತಂದ್ರೆ ಆ ಒಂದು ಅಡಿಕೆ ಗಿಡಗಳನ್ನ ಸಾಕೋದಕ್ಕೆ ಸುಮಾರು 4-5 ವರ್ಷಗಳು ಬೇಕಾಗುತ್ತೆ. ಆ 4-5 ವರ್ಷಗಳ ಒಂದು ಶ್ರಮವನ್ನ ಒಂದು ಕ್ಷಣದಲ್ಲಿ ಈ ಒಂದು ಕೆಲಸಗಳನ್ನ ಮಾಡ್ತಾರೆ. ಈ ಒಂದು ಕೆಲಸಕ್ಕೆ ಜಿಲ್ಲಾಡಳಿತ ಒಂದಷ್ಟು ಗಮನ ವಹಿಸಬೇಕಾಗಿದೆ ಗಾಯತ್ರಿ. ಎಸ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನೋಡಿ ಇದಿಷ್ಟು ಅವ್ರು ಕಷ್ಟಪಟ್ಟು ಬೆಳೆದಂತಹ ಬೆಳೆಯನ್ನ ಕಳ್ಕೊಂಡಿದ್ದಾರೆ. ಅದಕ್ಕೆ ಯಾರು ಕಾರಣ, ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕಾಗುತ್ತೆ. 2,500 ಅಡಿಕೆ ಗಿಡ ಬೆಳೆಸ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಅದರಲ್ಲಿ ರಾತ್ರಿ ದುಷ್ಕರ್ಮಿಗಳು 63 ಗಿಡ ಕಡ್ದಿದ್ದಾರೆ. ಎಲ್ಲ ಫಸಲು ಬಂದಿದ್ದಾವೆ. ಈ ಥರ ಮಾಡಿ ನನ್ನ ಅಯ್ಯ ಅನ್ನಿಸಿದ್ದಾರೆ. ನನಗೆ ಯಾರು ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ದಿಕ್ಕು ತೋರಿಸಿದ್ದು ನಿಮ್ಮ ಕಡೆಯಿಂದ SP ಗೆ IG ಗೆ ಅವ್ರಿಗೂ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ತಮ್ಮಲ್ಲಿ